ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಏನೇನೋ ನಡೆಯುತ್ತೆ ಈ ಜಗತ್ತಲ್ಲಿ, ಆದರೆ ಕೆಲವೊಂದನ್ನು ಒಪ್ಕೋಬೋದು, ಕೆಲವೊಂದನ್ನು ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋಕ್ಕಾಗಲ್ಲ. ಈಗೊಂದು ಸುದ್ದಿ ಕೆಲವು ಗಂಟೆಗಳ ಮೊದಲು ಎಲ್ಲ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ. ಏನಪ್ಪ ವಿಷಯ ಅಂತಂದರೆ, ಪಶ್ಚಿಮ ಬಂಗಾಳ ಇದೆಯಲ್ಲ, ಅಲ್ಲಿನ ಕೋಲ್ಕತ್ತಾದ ಒಂದು ಘಟನೆ ಇದು. ಕೋಲ್ಕತ್ತಾದ ಜೈಲುಗಳಲ್ಲಿ ಅಥವಾ ಪಶ್ಚಿಮ ಬಂಗಾಳದ ಬೇರೆ ಬೇರೆ ನಗರಗಳಲ್ಲಿರುವ ಜೈಲುಗಳಲ್ಲಿ ಅಲ್ಲಿನ ಮಹಿಳಾ ಖೈದಿಗಳು ಗರ್ಭಿಣಿಯರಾಗ್ತಾ ಇದ್ದಾರೆ. ಆಲ್ರೆಡಿ 196 ಮಕ್ಕಳು ಜನಿಸಿದ್ದಾರೆ ಜೈಲಿನಲ್ಲಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಒಳಗಡೆ ಬರಬೇಕಾದ್ರೆ ಆ ಖೈದಿಗಳು ಅವರು ಗರ್ಭಿಣಿಯರ್ ಆಗಿ ಒಳಗಡೆ ಬಂದು ಡೆಲಿವರಿ ಆಗಿರೋದಲ್ಲ. ಒಳಗೆ ಬರುವಾಗ ನಾರ್ಮಲ್ ಆಗಿ ಬಂದು ಒಳಗಡೆ ಏನೋ ನಡೆದು ಯಾರಿಂದನೋ ಲೈಂಗಿಕ ಕ್ರಿಯೆ ನಡೆದು ಅಲ್ಲಿ ಮಕ್ಕಳುಗಳು ಜನಿಸ್ತಾ ಇದ್ದಾರೆ. ಇದು ಇವಾಗ ಪಶ್ಚಿಮ ಬಂಗಾಳದಲ್ಲಿ ಒಂಥರ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕೋರ್ಟ್ ಸಹ ಇದರ ಬಗ್ಗೆ ಹೇಳಿದೆ. ಏನಿದೆ ದೌರ್ಜನ್ಯ? ಮಹಿಳಾ ಖೈದಿಗಳು ಜೈಲಿನಲ್ಲಿ ಗರ್ಭಿಣಿಯರಾಗಿ ಮಕ್ಕಳನ್ನು ಹೆರ್ತಾ ಇದ್ದಾರೆ ಅಂತಂದರೆ ಏನಾಗ್ತಾ ಇದೆ ರಾಜ್ಯದಲ್ಲಿ? ಅವ್ರ ಸೇಫ್ಟಿ ಎಲ್ಲಿದೆ? ಅವ್ರಿಗೊಂದು ಸೆಕ್ಯೂರಿಟಿ ಎಲ್ಲಿದೆ? ಅವ್ರ ಹಕ್ಕುಗಳನ್ನು ಏನು ಮಾಡ್ತಾ ಇದ್ದೀರಾ ನೀವು? ಏನೋ ಅಪರಾಧ ಮಾಡಿ, ಏನೋ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ಬೇಕು ಅಂತ ಜೈಲಿಗೆ ಬಂದವ್ರಿಗೆ ಯಾವುದೋ ಪುರುಷ, ಅದು ಪೊಲೀಸ್ನವರ ಅಥವಾ ಬೇರೆ ಯಾರಾದರೂ ಸ್ಟಾಫಾ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಆ 196 ಮಕ್ಕಳ ತಂದೆ ಯಾರು ಅನ್ನೋದೇ ಈಗ ದೊಡ್ಡ ಸವಾಲಾಗ್ಬಿಟ್ಟಿದೆ. ಇವಾಗ ಅಲ್ಲೊಂದು ಕಮಿಟಿ ಎಲ್ಲ ಮಾಡಿಕೊಂಡು ಇದನ್ನು ಕ್ರಿಮಿನಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಈ 196 ಕೇಸ್ಗಳಲ್ಲೂ ಸಪ್ರೇಟಾಗಿ ಕೇಸ್ಗಳನ್ನು ಫೈಲ್ ಮಾಡಿ ಯಾರು ಹೊಣೆ, ಯಾರಿಂದಾಗಿದ್ದಿದ್ದು. ಆಮೇಲೆ ಈ ಕೂಡಲೇ ಏನು ಮೇಲ್ ಸ್ಟಾಫ್ ಅಂದರೆ ಪುರುಷ ಸಿಬ್ಬಂದಿ ಏನಿದ್ದಾರೆ ಅವರುಗಳು ಮಹಿಳಾ ಖೈದಿಯಲ್ಲಿ ಇರುವಂತಹ ಜಾಗಗಳಿಗೆ, ಆ ಸೆಲ್ಗಳಿಗೆ, ಆ ವಾರ್ಡ್ ಕಡೆಗೆ ಇವ್ರುಗಳು ಹೋಗಬಾರ್ದು. ಮಹಿಳಾ ಖೈದಿಗಳಿದ್ರೆ ಅಲ್ಲಿ ಮಹಿಳಾ ಸ್ಟಾಫ್ ಅವ್ರು ಮಾತ್ರ ಹೋಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ಅವ್ರಿಗೆ ಊಟ ಕೊಡೋಕ್ಕೋ, ನೀರು ಕೊಡೋಕ್ಕೋ, ಮತ್ತೊಂದಕ್ಕೋ ಏನಕ್ಕೋ ಆಗಿದ್ರು, ಅವ್ರಿಗೇನೇ ಸಹಾಯ ಬೇಕಾದರೂ, ಅವ್ರನ್ನೇನೇ ವಿಚಾರಣೆ ಮಾಡಬೇಕಾದ್ರೂ ನೇರವಾಗಿ ಮಹಿಳಾ ಸ್ಟಾಫೇ ಹೋಗಬೇಕಷ್ಟೇ ಬಿಟ್ಟರೆ, ಮಹಿಳಾ ಸಿಬ್ಬಂದಿಯೇ ಹೋಗಬೇಕಷ್ಟೇ ಬಿಟ್ಟರೆ ಪುರುಷ ಸಿಬ್ಬಂದಿ ಅಲ್ಲಿಗೆ ಹೋಗೋ ಹಾಗಿಲ್ಲ ಅಂತ ಹೇಳಿ ಒಂದು ಕಾನೂನು ಹೊರಡಿಸ್ತಾ ಇದೆ, ರೂಲ್ಸ್ ಮಾಡ್ತಾ ಇದೆ. ಯಾಕಂತಂದರೆ ಹೀಗೆ ಈ ಒಳಗಡೆ ಬರಬೇಕಾದ್ರೆ ಖಾಲಿ ಹೊಟ್ಟೆಲಿ ಬರ್ತಾರೆ, ಸ್ವಲ್ಪ ತಿಂಗಳಲ್ಲೇ ಅವ್ರುಗಳು ಗರ್ಭಿಣಿ ಆಗ್ತಾರೆ, ಅಲ್ಲೇ ಮಕ್ಕಳನ್ನ ಇರ್ತಾರೆ. 196 ಮಕ್ಕಳು ಬೇರೆ ಬೇರೆ ಜೈಲುಗಳಲ್ಲಿ ಇದ್ದಾರಂತೆ, ರಿಮ್ಯಾಂಡ್ ಹೋಮ್ಗಳಲ್ಲಿ. ಈ ತರಹದ ಒಂದು ಕಳವಳಕಾರಿ ಘಟನೆ ನಡೀತಾ ಇದೆ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಯೋಚನೆ ಮಾಡ್ತಾ ಇರೋದು, ಭಾರತದಲ್ಲೇ ಇರುವಂತಹ ಒಂದು ರಾಜ್ಯದ ಒಂದು ಜೈಲುಗಳಲ್ಲಿ ಮಹಿಳೆಯರ ಪರಿಸ್ಥಿತಿ ಈ ಹಂತಕ್ಕೆ ಹೋದರೆ ಗೊತ್ತಿಲ್ಲ, ಅಲ್ಲಿ ಕ್ರಿಮಿನಲ್ಗಳು ಇರಬಹುದು, ಅಥವಾ ಕೆಲವರು ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ಅಥವಾ ಕೆಲವರು ಅಚಾನಕ್ಕಾಗಿ ಮಾಡಿರೋ ಯಾವುದೋ ಒಂದು ಅಪರಾಧ ಪ್ರಕರಣದಿಂದ ಒಳಗೆ ಬಂದಿರ್ಬೋದು, ಹೊಟ್ಟೆಪಾಡಿಗೆ ಏನೋ ತಪ್ಪು ಮಾಡಿ ಸಿಕ್ಕಾಕೊಂಡು ಒಳಗಡೆ ಬಂದಿರ್ಬೋದು, ಬಿಡಿಸ್ಕೊಂಡು ಹೋಗೋಕ್ಕೆ ಯಾರೂ ಇಲ್ಲದೆ ಇರ್ಬೋದು, ಬೇಲ್ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರ್ಬೋದು. ಹೀಗಿರುವಾಗ ಒಳಗಡೆ ಬಂದು ಏನು ಮಾಡ್ತಾರೆ? ಯಾರೋ ಪವರ್ಫುಲ್ ಆಫೀಸರು, ಇನ್ಸ್ಪೆಕ್ಟ್ರೋ, ಜೈಲರೋ, ಮತ್ತೊಬ್ಬನೋ ಯಾರೋ ಒಬ್ಬ ಸ್ಟಾಫು ಈ ಥರ ಬಳಸ್ಕೊಂಡ್ರೆ ಅವ್ರ ಬದುಕು ಹೇಗೆ ನಡಿಬೇಕು? ಅವ್ರ ಜೀವನ ಹೇಗೆ ನಡಿಬೇಕು? ಹೇಗೆ ಮುಂದಿನ ಬದುಕು ಹೇಗೆ ಅವ್ರದ್ದೆ? ಆಯಿತು, ನಾಳೆ ದಿನ ಹೊರಗೆ ಬರ್ತಾರೋ, ವಿಚಾರಣೆ ದಿನ ಕೈದಿಗಳಾಗಿದ್ದರೆ ಅವ್ರು ತಪ್ಪು ಮಾಡಿಲ್ಲ ಅಂತೇಳಿ ಹೊರಗಡೆ ಬರ್ತಾರೋ, ಯಾರಿಗೋ ಹುಟ್ಟಿದ ಮಗುವನ್ನು ಜೊತೆಯಲ್ಲಿ ಇಟ್ಕೊಂಡು ಬದುಕು ಕಟ್ಕೊಳ್ಳೋದು ಹೇಗೆ? ಸಾಯಬೇಕು, ಇಲ್ಲ ಭಿಕ್ಷೆ ಬಿಡಬೇಕು, ಇನ್ನೆಲ್ಲೋ ಒದ್ದಾಡಬೇಕು, ಇಲ್ಲ ಅಂತಂದರೆ ಈ ತರಹದ ಒಂದು ಘೋರ ಅನ್ಯಾಯ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಆ ಹೆಣ್ಣುಮಕ್ಕಳಿದ್ದಾರೆ. ಆಲ್ರೆಡಿ ಅಲ್ಲಿನ ಜಡ್ಜಸ್ ಇರ್ಬೋದು, ಅಲ್ಲಿನ ಕೋರ್ಟ್ನ ಕಮಿಟಿ ಇರ್ಬೋದು, ಎಲ್ಲರೂ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು, ಇಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು, ಏನಿದಾಗಿದೆ ಇದು ಯಾವತ್ತೂ ಇದು ಮುಂದುವರಿಬಾರ್ದು. ಯಾಕಂದರೆ 2018ರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಓದಿದರೆ ಪಶ್ಚಿಮ ಬಂಗಾಳದ ಜೈಲುಗಳಲ್ಲಿ ದಟ್ಟಣೆ ಜಾಸ್ತಿ ಆಗಿಬಿಟ್ಟಿತ್ತು. ಅಂದರೆ ಕ್ರಿಮಿನಲ್ಸ್ ಜಾಸ್ತಿ ಆಗಿಬಿಟ್ಟು ಎಲ್ಲಿಡಬೇಕು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಒಂದೊಂದು ಸೆಲ್ಲಲ್ಲಿ 6-7 ಜನ ತುಂಬ್ತಾ ಇದ್ರಂತೆ. ಹಂಗಾಗ್ಬಿಟ್ಟಿತ್ತಂತೆ ಪರಿಸ್ಥಿತಿ. ಹಾಗಿದ್ದಾಗ ಆ ಸಮಯದಲ್ಲಾದ ಕೆಲವು ಘಟನೆಗಳು ಸಹಿತ ಇದಕ್ಕೆ ಕಾರಣ ಆಗಿರಬಹುದು. ಯಾಕಂತಂದರೆ ಎಲ್ಲ ಒಟ್ಟೊಟ್ಟಿಗೆ ಕೂರಿಸಿ ಗಂಡಸರು ಹೆಂಗಸರು ನೋಡಿದೆ ಏನೇನೋ ಮಾಡಿ ಜೈಲಿಗೆ ಅಟ್ಟಿದಾಗ ಎಲ್ಲ ಮಿಸ್ಮ್ಯಾನೇಜ್ಮೆಂಟ್ ಆಗಿ ಆ ಸಮಯದಲ್ಲಿ ನಡೆದಂತಹ ಕೆಲವು ಕ್ರೌರ್ಯಗಳು ಅಥವಾ ಇನ್ನೊಂಥರ ಅತ್ಯಾಚಾರಣ್ಯ ಆ ಥರದ ಪ್ರಕರಣಗಳಿಂದಾಗಿ ಈ ಮಕ್ಕಳು ಜನಿಸಿರಬಹುದು. 296 ಶಿಶುಗಳು ಜನಿಸಿರಬಹುದು.
ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಇವಾಗ ಕಮಿಟಿ ರಚನೆ ಆದಮೇಲೆ ಅದಕ್ಕೆ ಇವಾಗ ಏನು ಟ್ರಯಲ್ ಸ್ಟಾರ್ಟ್ ಆಗುತ್ತೆ, ಇನ್ವೆಸ್ಟಿಗೇಷನ್ಸ್ ನಡೆಯುತ್ತೆ, ಯಾರು ತಪ್ಪು ಏನು ಅಂತ ಗೊತ್ತಾಗುತ್ತೆ. ಆದಷ್ಟು ಬೇಗ ಗೊತ್ತಾಗಬೇಕು. ಯಾಕಂದರೆ ಅವ್ರು ಖೈದಿಗಳೇ ಆಗಿರಲಿ, ಅಪರಾಧಿಗಳೇ ಆಗಿರಲಿ, ಯಾರೇ ಆಗಿದ್ದರೂ ಹೆಣ್ಣು ಮಕ್ಕಳ ರಕ್ಷಣೆ ಈ ದೇಶದ ಬಹಳ ದೊಡ್ಡ ಕರ್ತವ್ಯ. ಅವ್ರು ಎಂಥದ್ದೇ ತಪ್ಪು ಮಾಡಿದ್ರೂ ಅವ್ರಿಗೆ ಈ ಥರದ ಅನ್ಯಾಯ ಆಗೋದನ್ನು ಸಹಿಸೋಕೆ ಸಾಧ್ಯ ಇಲ್ಲ. ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ವೀಟ್ ಪ್ಲಸ್ ಕರ್ನಾಟಕ.